ಲೇಡೀಸ್ ಬಂದ್ಬಿಟ್ಟು ಹಳ್ಳಿಯಲ್ಲಿ ಆಗಿರ್ಬೋದು, ಸಿಟಿಯಲ್ಲಿ ಎಲ್ಲೇ ಆಗಿರ್ಲಿ, ಅವ್ರಿಗೆ ಖರ್ಚು ವೆಚ್ಚಗಳಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಲೆ ಅವರು ಸ್ವಾವಲಂಬಿಯಾಗಿ ದುಡ್ಕೊಂಡು ನನ್ನ ಖರ್ಚು ವೆಚ್ಚಗಳು ಏನಿದೆಯೋ ನಾನು ನೋಡ್ಕೋಬೇಕು ಅನ್ನೋ ಮೈಂಡ್ ಸೆಟ್ ತುಂಬಾ ಇರುತ್ತೆ. ಪ್ರತಿನಿತ್ಯ ಹೋಗ್ಬಿಟ್ಟು ನೀವು 200-300 ರೂಪಾಯಿಗೆ ಕೂಲಿ ಮಾಡೋರು ಇದಾರೆ. ಸೊ ಅಂತವ್ರು ನೀವು ಹೋಗ್ ಬಿಸ್ಲಲ್ಲಿ ಒದ್ದಾಡ್ದಲೆ ಮನೇಲಿ ಕುತ್ಕೊಂಡು ಆರಾಮಾಗಿ ನೀವು 10,000 ದುಡಿದ್ರು ಕೂಡ ದೊಡ್ಡ ವಿಷಯನೇ ಸರ್. ಇದ್ರೆ ಒಂದು ಆರಾಮಾಗಿ 1 ಕೆಜಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನೀವು ಮಾಡಿದ್ರ ಅಂದ್ರೂ ಕೂಡ ಆರಾಮ್ಸೆ 10,000 ನೀವು ದುಡಿಬಹುದು. ನಮ್ಮಲ್ಲಿ ನಾನ್ ಹೇಳ್ತಾ ಇರೋದು ಈ ಮಿಷಿನ್ ಅಲ್ಲಿ ಬಂದ್ಬಿಟ್ಟು ದಿನಕ್ಕೆ 2 ಕೆಜಿ ಮಾಡ್ಕೋಬಹುದು ಸರ್. ಇವಾಗ ಇದರಿಂದ ತಿಂಗಳಿಗೆ 20,000-25,000 ಆರಾಮಾಗಿ ದುಡ್ಕೊಂತ ಇರೋರು ಇದಾರೆ. ಪ್ಲಸ್ ಓನ್ ಮಾರ್ಕೆಟಿಂಗ್ ನನ್ನ ಹತ್ರ ಕೇಳಿ ತಿಳ್ಕೊಂಡು ಅವರೇ ಸ್ವತಃ ಮಾರ್ಕೆಟಿಂಗ್ ಮಾಡ್ಕೊಳೋರು ಇದಾರೆ. ಅರಿಣಿ ಎಂಟರ್ಪ್ರೈಸಸ್ ಕಡೆಯಿಂದ ನಾನ್ ಏನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ ಕೆಲಸ ಮಾಡ್ಬೇಕು, ನಮ್ಮ ಒಂದು ಕಂಪ್ನಿಯಲ್ಲಿ ವಿಡಿಯೋ ನೋಡ್ಕೊಂಡು ನೀವು ಮಾಡ್ಬೇಕು ಅಂದ್ರೆ 100% ಧೈರ್ಯವಾಗಿ ಬಂದು ನೀವ್ ಏನಿದೆಯೋ ನೋಡಿ ತಿಳ್ಕೊಂಡು, ನಿಮ್ಗೆ ಫ್ರೀ ಟ್ರಯಲ್ ಇರುತ್ತೆ, ಡೆಮೋ ತೋರಿಸ್ಕೊಡ್ತೀವಿ, ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಈಗ ಬಂದ್ಬಿಟ್ಟು ಈ ಸ್ಟಾಂಪ್ ಅಲ್ಲೇ ನಾವು ಅಗ್ರಿಮೆಂಟ್ ಮಾಡ್ತಾ ಇರೋದು. ಸೊ ಇದು ಕಸ್ಟಮರ್ ಅಗ್ರಿಮೆಂಟ್ ನಮ್ಗೆ ಕಳ್ಸಿದ್ದಾರೆ. ಸೊ ಇಲ್ಲಿ ಸೈನ್ ಆಗಿದೆ, ಕಸ್ಟಮರ್ ಸಿಗ್ನೇಚರ್ ಮಾಡಿ ನಾವು ರಿಟರ್ನ್ ಅವ್ರಿಗೆ ಕಳ್ಸಿಕೊಡ್ತೀವಿ. 5 years ಗೆ ಅಗ್ರಿಮೆಂಟ್ ಕೊಡ್ತಾ ಇದ್ದೀವಿ. ರಾಶಿ ಗಟ್ಲೆ ಇದೆ ನೋಡಿ ಸರ್, ಇಷ್ಟು ಸ್ಟಾಕ್ ಇಲ್ಲಿದೆ, ಮತ್ತೆ ಹೊರಗಡೆ ಬಂದಿರೋ ಸ್ಟಾಕ್ ಅಷ್ಟೇ ಅಲ್ಲಿದೆ, ಇನ್ನು ಅದು ಚೆಕಿಂಗ್ ಆಗಿಲ್ಲ, ಅದು ಹೊರಗಡೆ ಇದೆ. ಸೊ ರಾ ಮೆಟೀರಿಯಲ್ ಆಗಿರ್ಬೋದು ಪ್ರತಿಯೊಂದು ನೀವು ನೋಡ್ತಾ ಇರ್ಬೋದು. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಸುಮಾರು ಎಲ್ಲ ರೆಗ್ಯುಲರ್ ಆಗಿ ನಿಮ್ದು ವಿಡಿಯೋಗಳು ಮಾಡ್ತಾ ಇರ್ತೀವಿ, ತುಂಬಾ ಖುಷಿ ಅನ್ಸಿತ್ತು. ಬಟ್ ನೀವು ಕೊಡುವಂತ ಸರ್ವಿಸ್, ಒಂದು ಮಷೀನ್ ಇಂದ ಇಲ್ಲಿವರೆಗೂ ಬಂದಿರುವಂತ ಜರ್ನಿ, ನಿಮ್ ಮೋಟಿವೇಶನ್ ಜರ್ನಿ ಪ್ರತಿಯೊಬ್ಬರಿಗೂ ಒಂದು ಮಾದರಿ ಅಂತ ಅನ್ಕೊಂತೀನಿ. ಸುಮಾರು ಎಲ್ಲ ಮಹಿಳೆಯರಿಗೆ, 100 ಮಹಿಳೆಯರಿಗೆಲ್ಲ ದಾರಿದೀಪವಾಗಿದ್ರಿ. ನಮಗೂ ಖುಷಿ ಅನ್ಸಿತ್ತು. ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗೋಣ, ಇನ್ನೂ ಒಂದು ಒಳ್ಳೆ ಜರ್ನಿ ಬಗ್ಗೆ ಇಲ್ಲಿ, ಅಥವಾ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗಲಿ ಈ ವಿಡಿಯೋ ಅಂತ ಬಂದಿದ್ದೀನಿ. ಮತ್ತೊಮ್ಮೆ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಮೇಡಮ್. ಸರ್ ನಮಸ್ತೆ, ನನ್ನ ಹೆಸರು ಬಂದು ಪವಿತ್ರ. ಸೊ ನಾವು ಇರೋದು ಬಂದು ದೊಮ್ಸಂದ್ರ, ಬೆಂಗಳೂರಲ್ಲಿ ದೊಮ್ಸಂದ್ರ. ನೀವ್ ಇವಾಗ ಬಂದಿರೋದು ಹರಿಣಿ ಎಂಟರ್ಪ್ರೈಸಸ್ ಕಂಪ್ನಿಗೆ. ಸೊ ಸರ್ ಈಗ ಆಲ್ಮೋಸ್ಟ್ ನಮ್ದು ವಿಡಿಯೋಸ್ ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ದೀರಾ. ಸೊ ಮೋಟಿವೇಶನ್ ಅನ್ನೋದಾದ್ರೆ ನಾನು ಯಾವ ರೀತಿ ಹೇಳ್ಬೋದು ಜನಕ್ಕೆ ಅಂದ್ರೆ, ನಮ್ಮ ಕಡೆಯಿಂದ, ನಮ್ಮ ಕಂಪನಿ ಕಡೆಯಿಂದ ಯಾವುದೇ ಒಂದು ರೀತಿ ನಾವು ವಿಡಿಯೋಸ್ ಮಾಡ್ಸಿದೀವಿ ಅಂದ್ರೆ ಅದರಲ್ಲಿ 100% ಪಕ್ಕಾ ಪ್ರಾಂಪ್ಟ್ ಆಗಿರುತ್ತೆ. ಮೈನ್ ರೀಸನ್ ಏನಂದ್ರೆ ಸರ್ವಿಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಆಮೇಲೆ ಅಗ್ರಿಮೆಂಟ್ಸ್ ನಾವೇನ್ ಮಾಡಿರ್ತೀವಿ, ಯಾವ ರೀತಿ ಜನಕ್ಕೆ ನಾವು ತಿಳಿಸ್ಕೊಡ್ತೀವಿ. ಸೊ ಇವಾಗ ಎಸ್ಪೆಷಲಿ ಲೇಡೀಸು ಸೊ ದೂರದಿಂದ ಬರ್ಬೇಕು ಅನ್ನೋದು ಮೈನ್ ಇಂಟೆನ್ಷನ್. ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ ನಿಮ್ಗೆ. ಅದೇ ರೀತಿಯಲ್ಲಿ ಇವಾಗ್ಲೂ ಸಹ ನಾನು ಪ್ರತಿಯೊಂದು ಊರಲ್ಲೂ ಕೂಡ ನನ್ನ ಕಸ್ಟಮರ್ಸ್ ಏನಿರ್ತಾರೆ ಅವ್ರನ್ನ ಮುಟ್ಸಿ ಅಲ್ಲಿಗೆ ಹೋಗಿ ನೋಡ್ಕೊಂಡು ಅವ್ರಿಗೆ ಸುಲಭ ಆಗ್ಲಿ ಅನ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಈ ರೀತಿ ಬೇರೆ ಯಾವ ಕಂಪ್ನಿ ಮಾಡ್ತಿದ್ಯೋ ಇಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಮ ಕಂಪ್ನಿ ಮೂಲಕ ನಿಮ್ಮ ಒಂದು ಸಪೋರ್ಟ್ ಇಂದ ಬಂದು ಪ್ರತಿಯೊಬ್ಬರಿಗೂ ಮುಟ್ಟೋ ಹಾಗೆ ಮಾಡ್ತಾ ಇದೀವಿ. ಸೊ ಅದ್ ನಂಗೆ ತುಂಬಾ ಖುಷಿ ಇದೆ ಸರ್. ಲಾಸ್ಟ್ ವಿಡಿಯೋ ಮಾಡಿದಾಗ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಆಮೇಲೆ ನಮಗೆ ಕಸ್ಟಮರ್ಸ್ ಏನು ಬಂದು ಕೇಳ್ತಾರೆ ಅಥವಾ ಎಲ್ಲಾ ಕಡೆ ನಾವು ಕಳ್ಸಿಕೊಟ್ಟಿರೋದಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಹೇಳೋದಾಗಿರ್ಬೋದು, ನಾವು ಹೇಳೋದಾಗಿರ್ಬೋದು, ವಿಷಯ ಜನಕ್ಕೆ ಇವಾಗ ಒಂದು ಯೂಟ್ಯೂಬರ್ ಅಂದ್ರೆ ಡೈರೆಕ್ಟ್ ಆಗಿ ಏನಿರುತ್ತೆ, ಏನೋ ವಿಡಿಯೋ ಮಾಡಿ ಒಂದು ಕಂಟೆಂಟ್ ಕೊಟ್ವಿ ಅಂತಲ್ಲ, ಅದ್ರಲ್ಲಿ ಒಂದು ಕಂಟೆಂಟ್ ಮಾಡಿದೀವಿ ಅಂದ್ರೆ ಒಂದು ಅರ್ಥ ಇರಬೇಕು. ಯಾರಿಗಾದ್ರೂ ನಾವೇನಾದ್ರು ತಿಳಿಸ್ತಾ ಇದೀವಿ ಅಂದ್ರೆ ಅರ್ಥಪೂರ್ಣವಾಗಿದ್ರೆ ಮಾತ್ರ ಅದು ಒಂದು ವಿಡಿಯೋ ಮಾಡಿರೋದಕ್ಕೂ ಸಾರ್ಥಕ ಆಗುತ್ತೆ. ಸೊ ಆ ವಿಚಾರವಾಗಿ ಬಂದು ನಂಗೆ ತುಂಬಾ ಖುಷಿ ಇದೆ ಸರ್. ನನ್ಗೆ ಹರಿಣಿ ಎಂಟರ್ಪ್ರೈಸಸ್ ಕಡೆಯಿಂದ ನಾನು ಏನು ಒಂದು ಯಾವುದೇ ಒಂದು ಔಟ್ಪುಟ್ ವಿಡಿಯೋ ಕೊಟ್ಟಿದ್ದೀನಿ ಅಂದ್ರೆ, ವಿಡಿಯೋ ಮಾಡ್ಸಿದೀವಿ ಅಂದ್ರೂ ಕೂಡ 100% ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇದುವರೆಗೂ ಇದೆ. ಮೇಡಮ್, ಈಗ ಹೆಚ್ಚಿನ ಮಾಹಿತಿಗಾಗಿ ಸೊ ಹೋಗೋಣ ನೇರವಾಗಿ. ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಪ್ರಾಕ್ಟಿಕಲ್ ಆಗಿ ಯಾವ ತರ ಇದೆ ಎಲ್ಲ ಡೆಮೋ ಸೆಕ್ಷನ್ ಮುಖಾಂತರ, ವಿಡಿಯೋ ಮುಖಾಂತರ ತಿಳಿಸ್ಕೊಡೋಣ. ಓಕೆ ಸರ್, ಬನ್ನಿ ಕೆಳಗೆ ಬಂದ್ಬಿಟ್ಟು ಮಿಷನರಿ ರೂಮ್ ಅಲ್ಲಿ ನಾನು ಎಲ್ಲ ತಿಳಿಸ್ಕೊಡ್ತೇನೆ. ಓಕೆ ಮೇಡಮ್. ಓಕೆ ಮೇಡಮ್, ಈಗ ನಿಮ್ ಕೆಳಗಡೆ ಬಂದಿದೀವಿ, ಪೂರ ಎಲ್ಲ ಸೆಟಪ್ ಎಲ್ಲ ನೋಡಿ ತುಂಬಾ ಖುಷಿ ಅನ್ಸಿತ್ತು. ಓಕೆ ಸರ್. ಕರ್ನಾಟಕ ಜನತೆ ನಮ್ ಜೊತೆ ಇದಾರೆ, ನಿಮ್ ಜೊತೆ ಇದಾರೆ, ಖುಷಿ ಅನ್ಸಿತ್ತು. ಸೊ ಮತ್ತೊಮ್ಮೆ ಎಲ್ಲ ಇನ್ ಡೆಪ್ತ್ ಆಗಿ ಯಾವ ತರ ಇದೆ ನಿಮ್ ಜರ್ನಿ ಎಲ್ಲ, ಮಷಿನ್ ಬಗ್ಗೆ ಅಲ್ಲಿ ನಿಮ್ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಮೇಡಮ್. ಸರ್ ನನ್ ಬಗ್ಗೆ ಹೇಳೋದಾದ್ರೆ, ನಾನು ಸಣ್ಣದಾಗಿ ಒಂದು ಮಿಷಿನ್ ಇಂದ ಸ್ಟಾರ್ಟ್ ಮಾಡಿದ್ದು. ಈಗ ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರನೇ ಲಾಸ್ಟ್ ವಿಡಿಯೋ ಮಾಡಿದಾಗ 8 ವರ್ಷ ರನ್ನಿಂಗ್ ಇತ್ತು, ಈಗ 9 years ಕಂಪ್ಲೀಟ್ ಆಗ್ತಾ ಇದೆ. ಸೊ ಏನಂದ್ರೆ ಡಿಫ್ರೆನ್ಸ್ ಏನಂದ್ರೆ, ನಾವು ಮಿಷಿನ್ ಇಷ್ಟು ಯಾವ್ದ್ರಿಂದ ಸ್ಟಾರ್ಟ್ ಮಾಡಿದ್ವಿ, ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಇಲ್ಲಿ ಮ್ಯಾಟರ್ ಆಗಲ್ಲ. ಫಸ್ಟ್ ನಾವ್ ಏನೇ ಕೆಲಸ ಮಾಡುವಾಗ ಫಸ್ಟ್ ಅದ್ರಲ್ಲಿ ನಮ್ಗೆ ಉತ್ಸಾಹ ಇರಬೇಕು. ಇಂಥದ್ ನಮ್ಮ ಮೈಂಡ್ ಅಲ್ಲಿ ಬಂದಿದೆ, ನಾವೇನಾದ್ರೂ ಮಾಡ್ತಾ ಇದೀವಿ ಅಂತ ಅಂದಾಗ ಅದ್ರ ಬಗ್ಗೆ ತಿಳ್ಕೊಂಡು ಹೆಚ್ಚು ಕಡಿಮೆ ಏನ್ ಆಗ್ಬೋದು, ಏನಿಲ್ಲ, ಏನ್ ಬಂಡವಾಳ, ನಮ್ಗೆ ಈ ಒಂದು ಲಿಮಿಟೇಷನ್ ಬಂಡವಾಳ ಓಕೆನಾ ನಾವು ಮಾಡ್ಲಿಕ್ಕೆ, ಎಸ್ಪೆಷಲಿ ಲೇಡೀಸು ತಿಳ್ಕೊಂಡು ನೀವು ಮಾಡೋದಾದ್ರೆ ಪ್ರತಿಯೊಬ್ಬರು ಕೂಡ ಸರ್ ಇದ್ರಲ್ಲಿ 100% ಸಕ್ಸಸ್ ಆಗಿದ್ದಾರೆ. ಸೊ ನನ್ನ ಪ್ರಕಾರ ನಾನು ನನ್ನ ಜೊತೆಗಿರೋ ಪ್ರತಿಯೊಂದು ಕಸ್ಟಮರ್ನು ಅಷ್ಟೇನೆ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಏನಂದ್ರೆ ಮಿಷಿನ್ ತಗೊಂಡೋಗಿ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನೀವ್ ಇನ್ವೆಸ್ಟ್ ಮಾಡಿದೀರ ಅಂದ್ರೆ ಅದ್ರ ಸಲುವಾಗಿ ನೀವು ಎಫರ್ಟ್ಸ್ 100% ಹಾಕ್ಬೇಕು. ನೀವೇನೋ ಮಿಷಿನ್ ತಗೊಂಡ್ಬಿಟ್ಟು ಅಲ್ಲಿ ಕಾಟನ್ ಇದೆ ಫುಲ್ಲಿ ಆಟೋಮೆಟಿಕ್ ಆಗಿ ಮಾಡ್ತೀವಿ ಆ ತರ ಅಲ್ಲ. ಏನೇ ಇದ್ರು ಕಂಪ್ಲೀಟ್ ಮ್ಯಾನ್ಯುಯಲಿ ನಾವು ಮಾಡಿ ನಮ್ ಕೈಯಾರೆ ನಾವು ಬತ್ತಿನ ಹಾಕಿದ್ರೇನೆ ಔಟ್ಪುಟ್ ಇದ್ರಲ್ಲಿ ಬರೋದು. ಸೊ ಬಂಡವಾಳ ಅಂತ ಬಂದ್ರೆ ಕಡಿಮೆ ಬಂಡವಾಳದಲ್ಲಿ ನೀವು ಆರಾಮಾಗಿ ಲೇಡೀಸು, ನಾನ್ ಲೇಡೀಸ್ಗೆ ಹೇಳೋದೇನಂದ್ರೆ ಮೈನು
ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಕೆಲಸದಲ್ಲೂ ಬಿಸಿ ಇದ್ದೇ ಇರ್ತಾರೆ, ಯಾರು ಕೂಡ ಫ್ರೀ ಇರೋದಿಲ್ಲ. ಅದ್ರಲ್ಲಿ ಹೆಣ್ಣು ಮಕ್ಳು ಅಂತ ಅಂದಾಗ ನನ್ನ ಮಟ್ಟಕ್ಕೆ ನಂದೇ ವಿಷಯ ತಗೊಂಡ್ರು ಕೂಡ ನಾವು ಪ್ರತಿನಿತ್ಯ ಏನ್ ಕೆಲಸಗಳ ಮಧ್ಯದಲ್ಲಿ ಮತ್ತೆ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಬಂದ್ ನನ್ನ ಕೆಲಸಗಳು ಅದನ್ನೆಲ್ಲಾ ನೋಡ್ಕೋತಾ ಇವಾಗ ಇದು ಮಿಷಿನರಿ ಆಗಿರ್ಬೋದು, ಪ್ರತಿಯೊಂದು ಕಸ್ಟಮರ್ನ ನಾನು ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ಇದೆಲ್ಲ ನೋಡಿದಾಗ ನನ್ಗೊಂಥರ ಖುಷಿ ಆಗುತ್ತೆ. ನಾವು ಮಾಡೋ ಕೆಲಸನ ಮೊದಲು ನಾವು ಪ್ರೀತಿಸ್ಬೇಕು, ಇದು ಮುಖ್ಯವಾಗಿ ಬೇಕಾಗಿರೋದು. ಸೊ ಇನ್ನೊಂದೇನಂದ್ರೆ ಮಿಷಿನ್ ತಗೊಂಡಾದ್ಮೇಲೆ ನೀವು ಲೇಡೀಸ್ ಏನಂದ್ರೆ ಟಿವಿ ನೋಡ್ತಾರೆ, ಸೀರಿಯಲ್ಸ್ ನೋಡೋರಿದ್ದಾರೆ, ಹಾಡ್ ಕೇಳೋರಿದ್ದಾರೆ, ಎಲ್ಲಾನು ಅವ್ರವ್ರ ಅಭ್ಯಾಸ, ನಾವು ಯಾವ್ದನ್ನು ಬೇಡ ಅಂತ ಹೇಳಕ್ ಆಗಲ್ಲ. ಆದ್ರೆ ಅದ್ರ ಮಧ್ಯದಲ್ಲಿ ಮೈನ್ ಒಂದು ಮಹಿಳೆ ಆಗಿರ್ಬೋದು, ಈ ಮನೆಯಲ್ಲಿ ಪುರುಷರಾಗಿರ್ಬೋದು, ಯಾರೇ ಆದ್ರೂ ಕೂಡ ಇವಾಗ ಒಬ್ರಿಗೊಬ್ರು ಸಪೋರ್ಟ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಜೀವನ. ಅದ್ರ ಮಧ್ಯದಲ್ಲಿ ಏನಂದ್ರೆ ಇವಾಗ ಮನೆಯಲ್ಲಿ ಗಂಡಸ್ರ ಏನ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೆಣ್ಮಕ್ಳಿಗೆ ಅನ್ಸುತ್ತೆ ನಾವು ಏನಾದ್ರು ಮಾಡೋಣ, ಏನಾದ್ರು ಸಪೋರ್ಟ್ ಮಾಡ್ಬೇಕಲ್ಲ, ಪಾಪ ಅವ್ರೊಬ್ರೇ ದುಡಿತಾರೆ. ನಾವು ಈಗ ಒಂದು ಬೆಳಗ್ಗೆ ಒಂದು 10 ಗಂಟೆ ಮೇಲೆ, ನನಗ್ ಗೊತ್ತಿರೋ ಪ್ರಕಾರ 10 ಗಂಟೆ ಮೇಲೆ ಎಲ್ಲಾ ಫ್ರೀ ಇರ್ತಾರೆ. ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದ್ಲಿಗೆ ಅಟ್ಲೀಸ್ಟ್ ನಾವೇನಾದ್ರೂ ಕೆಲಸ ಮಾಡಿ, ನೀವೇ ನೋಡ್ತಾ ಇರ್ಬೋದು, ಕೆಲಸ ಮಾಡ್ಕೊಂಡು ಈ ರೀತಿ ಮನೇಲಿ ಕುತ್ಕೊಂಡು ಸಣ್ಣದೊಂದ್ ಜಾಗ, ಜಾಸ್ತಿ ಬೇಕಿಲ್ಲ ನಿಮಗೆ, ಮನೇಲಿ ಎಲ್ಲ ಬೇಕಾದ್ರೂ ಈ ಮಿಷಿನ್ ಸೆಟಪ್ ಮಾಡ್ಕೋಬಹುದು. ಸೊ ಮಾಡ್ಕೊಂಡು ಆರಾಮಾಗಿ ದುಡಿಯೋರಿದ್ದಾರೆ. ಸೊ ಪ್ರತಿಯೊಬ್ರು ದುಡಿಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿರೋರು ಇರ್ತಾರೆ. ಸೊ ಹರಿಣಿ ಎಂಟರ್ಪ್ರೈಸಸ್ ಕಡೆಯಿಂದ ನಾನ್ ಏನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ ಕೆಲಸ ಮಾಡ್ಬೇಕು, ನಮ್ಮ ಒಂದು ಕಂಪ್ನಿಯಲ್ಲಿ ವಿಡಿಯೋ ನೋಡ್ಕೊಂಡು ನೀವು ಮಾಡ್ಬೇಕು ಅಂದ್ರೆ 100% ಧೈರ್ಯವಾಗಿ ಬಂದು ನೀವ್ ಏನಿದೆಯೋ ನೋಡಿ ತಿಳ್ಕೊಂಡು, ನಿಮ್ಗೆ ಫ್ರೀ ಟ್ರಯಲ್ ಇರುತ್ತೆ, ಡೆಮೋ ತೋರಿಸ್ಕೊಡ್ತೀವಿ, ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ, ಹೆಂಗ್ ಮಾಡ್ಬೇಕು ನೀವ್ ಅದನ್ನ ತಿಳ್ಕೊಳ್ಳೋ ತನಕ ನಾವ್ ಬಿಡೋದಿಲ್ಲ. ಆಮೇಲೆ ನಾವು ತಿಳಿಸದಲೆ ಅಂತೂ ಮಿಷಿನ್ ಯಾರಿಗೂ ಕಳ್ಸೋದು ಇಲ್ಲ. ಸೊ ಪ್ರತಿಯೊಂದು ಕೂಡ ನಿಮ್ಗೆ ಹೇಳ್ಕೊಡ್ತಾ, ತರಬೇತಿ ಅನ್ನೋದು ಎಲ್ಲಿ ತನಕ ಬೇಕಾದ್ರೂ ನಾವು ಕೊಡೋದಕ್ಕೆ ರೆಡಿ ಇದೀವಿ. ಬಟ್ ನೀವು ತಿಳ್ಕೊಳ್ಳೋ ಅಷ್ಟು ಆಸಕ್ತಿ ನಿಮ್ಮಲ್ಲಿ ಇರ್ಬೇಕು, ಇದನ್ನ ನಾನು ಮುಖ್ಯವಾಗಿ ಹೇಳ್ತೀನಿ ಸರ್. ಈಗ ಮಷಿನ್ ಅನ್ನೋ ವಿಚಾರದಲ್ಲಿ ತುಂಬಾ ಜನಕ್ಕೆ ಡೌಟ್ ಇರೋದು, ಹತ್ತಿ ಅಂತಂದ್ರೆ ತುಂಬಾ ಹಗುರ ಇರುತ್ತೆ, ಗೊತ್ತಿರೋ ವಿಚಾರ, ಭಾರ ಕಡಿಮೆ ಇರುತ್ತೆ, ಎಷ್ಟು ಕೆಜಿ ವರೆಗೂ ಮಾಡಬಹುದು. ಮಷಿನ್ ಅನ್ನೋ ವಿಚಾರಕ್ಕೆ ಫುಲ್ ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್ ಅಂತಿರ್ತಾರೆ. ಇದೆಲ್ಲ ಇನ್ ಡೆಪ್ತ್ ಆಗಿ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಸರ್ ಬನ್ನಿ, ಮಿಷಿನ್ ನೀವು ನೋಡಿ, ಇಲ್ಲಿ ಏನಿದೆ ಕಂಪ್ಲೀಟ್ ಮಿಷಿನ್ ನಿಮ್ಗೆ ಸೆಟಪ್ ಇಷ್ಟೇ. ಕೆಲವ್ರು ಕನ್ಫ್ಯೂಸ್ ಆಗ್ಬೇಡಿ, ಮಿಷಿನ್ ಅಲ್ಲಿ ಬಂದ್ಬಿಟ್ಟು ಫುಲ್ಲಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಅಂತ ನೀವು ಕೇಳೋದಾದ್ರೆ, ಇಲ್ಲಿರೋದು ಬಂದು ಸೆಮಿ ಆಟೋಮೆಟಿಕ್. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ನಾನು ಹೇಳ್ತೀನಿ. ಫುಲ್ಲಿ ಆಟೋಮೆಟಿಕ್ ನೀವು ತಗೊಳ್ಳೋದಾದ್ರೆ, ಎಸ್ಪೆಷಲಿ ನಮ್ಮ ಹತ್ರ ಸಿಗಲ್ಲ, ಬಟ್ ನೀವು ತಗೊಳ್ಳೋದಾದ್ರೆ ಅದಕ್ಕೆ ಫಸ್ಟ್ ನೀವು ಥಿಂಕ್ ಮಾಡ್ಬೇಕಾಗಿರೋದೇನಂದ್ರೆ ಕಾಟನ್. ಆನ್ ಟೈಮ್ಗೆ ನಿಮ್ಗೆ ಕಾಟನ್ ಸಿಗುತ್ತೆ. ಯಾಕಂದ್ರೆ ಸಣ್ಣದು ಒಂದು ಬತ್ತಿಗೆ ಎಷ್ಟು ಬೇಕೋ ಸೈಜು, ಆ ಸೈಜಿಂದು ಕಾಟನ್ ನಮಗ್ ಬೇಕು. ಸೊ 1 ಗ್ರಾಮ್ ಅಂತ ಹೇಳ್ತಾರೆ. ಸೊ ಮಿಲ್ಲಲ್ಲೂ ಕೂಡ 1 ಗ್ರಾಮ್ ಪ್ರೊಡಕ್ಷನ್ ಮಾಡೋದು ರಿಸ್ಕ್ ಇದೆ. ಸೊ ಹಂಗಿದ್ದಾಗ ಫುಲ್ಲಿ ಆಟೋಮೆಟಿಕ್ ಕೊಟ್ಟು ಅದರಲ್ಲಿ ಬೇರೆ ತರ ರಿಸ್ಕ್ ಇದೆ. ನಾನ್ ಡಿಫ್ರೆನ್ಸಸ್ ಯಾರೇ ಕೇಳಿದ್ರು ಕೂಡ ಇದುವರೆಗೂ ಹೇಳ್ತಾ ಬಂದಿದ್ದೀನಿ. ಸೊ ಸೆಮಿ ಆಟೋಮೆಟಿಕ್ ಅಂದ್ರೆ ಇದು ಏನು ನಾವು ಮಿಷಿನ್ ರೆಗ್ಯುಲರ್ ಆಗಿ ತೋರಿಸ್ತಾ ಇದೀವಿ ಆ ರೀತಿ ಇರುತ್ತೆ. ಈಗ ಆನ್ ಮಾಡ್ಬಿಟ್ಟು ನೋಡಿ, ನಾವು ರೆಗ್ಯುಲರ್ ಆಗಿ ಹೆಂಗ್ ಯೂಸ್ ಮಾಡ್ತೀವಿ. ಕಾಟನ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಕಂಪ್ಲೀಟ್ ಇಲ್ಲಿ ಏನ್ ಕಾಟನ್ ಇದೆಯಲ್ಲ, ಇದು ಕಾಟನ್ ಇರುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನೋಡಿ ಈ ತರ ಬರುತ್ತೆ. 4 ಇಂಚ್ ಅಂತ ನಾವು ಕಟ್ ಮಾಡ್ಕೋತೀವಿ. ಓಕೆನಾ, ಇದನ್ನ 4 ಇಂಚಿಗೆ ಅದು ಕೈಯಲ್ಲೇ ಕಟ್ ಮಾಡ್ಕೋಬೇಕು ಸರ್. ನೀವು ಸಿಸರ್ ತಗೊಂಡ್ ಕಟ್ ಮಾಡ್ಕೊಳಂಗಿಲ್ಲ, ಕೈಯಲ್ಲೇ. ಇದ್ರಲ್ಲಿ 3 ಲೇಯರ್, ನಾನ್ ಜಾಸ್ತಿ ಹೇಳ್ತಿಲ್ಲ. ನೀವು ಜಾಸ್ತಿ ಲೇಯರ್ ತೆಗೆದು ಹಾಕ್ಬೇಕು ಅಂದ್ರೆ ರಿಸ್ಕ್. ನಿಮ್ಗೆ 3 ಲೇಯರ್ ತೆಗೆದು ಇದ್ರಲ್ಲಿ ಹಾಕ್ಬೇಕು. ನೋಡಿ ನಾನು ಹಾಕ್ತಾ ಹೋಗ್ತೀನಿ, ಔಟ್ಪುಟ್ 3 ಲೇಯರ್. ನಾವು ತೆಗಿಯೋದು ಕೂಡ ಮೇಲಿಂದ ತೆಗಿಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಮಿಡ್ಲಲ್ಲಿ ಹಿಂಗ್ ತೆಗಿತಾರೆ. ಇಲ್ಲಿ ನೋಡಿ, ಇವಾಗ ಎಕ್ಸಾಂಪಲ್ ಇದನ್ನ ಹಿಂಗ್ ಹಾಕಿದೀನಿ ಅಂದ್ರೆ ಇದೇನಾಗುತ್ತೆ, ಉಂಡೆ ತರ ಸುತ್ಕೊಂಡು ಹೋಗುತ್ತೆ. ನಾನು ಅದಕ್ಕೆ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಇಲ್ಲಿ ಬಂದಾಗ ನಾನು ಕ್ಲೀನ್ ಆಗಿ ತಿಳಿಸ್ಕೊಡೋದು, ಅದಕ್ಕೇನೆ ಟ್ರೈನಿಂಗ್ ಕೊಡೋದು ಎಲ್ಲ ಸಿಂಪಲ್ ಇದೆ. ಆದ್ರೆ ನೀವ್ ಯಾವ ರೀತಿ ಅದನ್ನ ತಿಳ್ಕೊಂತಾ ಇದ್ದೀರಾ, ನಿಮ್ಮ ತಲೆ ಒಳಗೆ ನೀವ್ ಹೆಂಗ್ ತುಂಬ್ಕೊಂತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಕಂಪ್ಲೀಟ್ ಆಗಿ ನಮ್ಗಿದು ಇವಾಗ ತೀರಾ ಸಣ್ಣ ಅನ್ನಿಸ್ತಾ ಇದೆ. ಓಕೆನಾ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ, ಇನ್ನೊಂದ್ ರೌಂಡ್ ಮೇಲೆ ಸುತ್ಕೊಬೇಕು. ಸೊ ಈಗ ಇಲ್ಲಿ ಇಷ್ಟೊತ್ತು ಬಂತಲ್ಲ, ಈಗ ನೋಡಿ ನಾನು ಮತ್ತೆ ಬಿಡ್ತೀನಿ. ನೆಕ್ಸ್ಟ್ ಸೈಜು ವೇರಿಯೇಷನ್ ಆಗುತ್ತೆ, ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ ಅಲ್ವಾ? ಹೌದು, ಆರಾಮಾಗಿ. ಓಕೆ, ಈಗ ನೋಡಿ ಸರ್, ನಾನು ಅಲ್ಲಿ ಬಿಟ್ಟಿರೋದು ಸೈಜ್ ಈಗ ಡಿಫ್ರೆನ್ಸ್ ಬಂದಿರುತ್ತೆ. ಹೌದು, ಸ್ವಲ್ಪ ಇದು ಬರ್ತಾ ಇದೆ ಅಲ್ವಾ? ಓಕೆ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈಗ ಇದು ನೋಡಿ ಸ್ವಲ್ಪ ಇದು ಬರ್ತಾ ಇದೆ. ಇಲ್ಲಿ ಸಣ್ಣ ಇತ್ತು, ಸೊ ಈಗ ಇದು ನೆಕ್ಸ್ಟ್ ದಪ್ಪ ಆಗಿದೆ. ಈ ಅಡ್ಜಸ್ಟ್ಮೆಂಟ್ಸ್ ಏನೇ ಇದ್ರೂ ಕೂಡ ಮಿಷಿನ್ ಅಲ್ಲೇ ಆಲ್ಮೋಸ್ಟ್ ನಾವು ಮಾಡ್ಕೋಬಹುದು. ಸೊ ಈಸಿ ಆಗಿರುತ್ತೆ. ನೀರು ನಿಮಗೆ ಪ್ರತಿ ಒಂದು 5 ನಿಮಿಷ 10 ನಿಮಿಷಕ್ಕೆ ನೀವು ಸ್ಪ್ರೇ ಮಾಡ್ಕೋಬೇಕು ಅನ್ನೋದು ರಿಸ್ಕ್ ಇಲ್ಲ. ಸೊ ಆರಾಮಾಗಿ ನೀರ್ ಇದ್ರಲ್ಲಿ ಹಾಕಿದ್ರೆ ಅಂದ್ರೆ ಓವರ್ ಆಲ್ ಡೇ ಬಂದ್ಬಿಟ್ಟು ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ತನ್ನಾಗಿ ನೀರ್ ಬರ್ತಾ ಇರುತ್ತೆ. ಸೊ ಇದು ರಿಸ್ಕ್ ಇಲ್ಲ. ಆಮೇಲೆ ಅಡ್ಜಸ್ಟ್ಮೆಂಟ್ಸ್, ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಏನಿರುತ್ತೆ, ಇದು ನಿಮ್ಮ ಸೇಫ್ಟಿಗೋಸ್ಕರ. ಬೆಲ್ಟ್ ಯಾವ ರೀತಿ ನಮ್ಗೆ ಲೈಫ್ ಬರುತ್ತೆ ಏನು ಅನ್ನೋದಕ್ಕೆ ಈ ಅಡ್ಜಸ್ಟ್ಮೆಂಟ್ಸ್ ರೆಗ್ಯುಲರ್ ಆಗಿರುತ್ತೆ. ಟ್ರೈನಿಂಗ್ ಅಲ್ಲಿ ಪ್ರತಿಯೊಂದು ನಾವು ತಿಳಿಸ್ತಾ ಹೋಗ್ತೀವಿ. ಸೊ ಬಂದು ನೋಡ್ಕೊಂಡು ನೀವು ಎಕ್ಸ್ಟ್ರಾ ಏನೇ ತಿಳ್ಕೊಬೇಕಂದ್ರು ವಿಡಿಯೋದಲ್ಲಿ ನಾವು ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಮುಗಿಸ್ಲಿಕ್ಕೆ ಸಾಧ್ಯ. ಸೊ ಯಾಕಂದ್ರೆ ತುಂಬಾ ಲೆಂತ್ ಆಯ್ತು ಅಂದ್ರೂ ಕೂಡ ಕೆಲವರು ಸ್ಟಾರ್ಟಿಂಗ್ ಅಲ್ಲೇ 1 ನಿಮಿಷ ವಿಡಿಯೋ ನೋಡಿ ಮುಂದಕ್ಕೆ ನೋಡಿರಲ್ಲ. ಸೊ ಅದು ಮ್ಯಾಟರ್ ಆಗುತ್ತೆ. ಅಷ್ಟರಲ್ಲಿ ನಾವ್ ಎಷ್ಟು ಮಾತ್ರ 1 ನಿಮಿಷದಲ್ಲಿ ತಿಳ್ಸಕ್ ಆಗುತ್ತೆ. ಸೊ ಅದು ಕಷ್ಟ ಆಗುತ್ತೆ. ಹಂಗಾಗಿ ಎಷ್ಟು ಬೇಕೋ ಅಷ್ಟು ನಾವು ತೋರಿಸಿರ್ತೀವಿ, ತಿಳಿಸಿರ್ತೀವಿ.
ಇಲ್ಲಿ ಬಂದಾಗ ಟೈಮ್ ಕೊಟ್ಟು ಇದನ್ನ ಕಲಿಯೋದಕ್ಕೆ ಫಸ್ಟ್ ನೀವು ಒಂದು ಟೈಮ್ ಇಟ್ಕೊಂಡು ಬನ್ನಿ ಅಷ್ಟೇ. ಅದನ್ನ ಬಿಟ್ರೆ ನಾವು ಬೇರೆ ನಮ್ ಕಡೆಯಿಂದ ಏನು ಹೇಳೋದು. ಈಗ ರಾಸಿಗಟ್ಟೆಲ್ಲ ಇಟ್ಬಿಟ್ಟಿದ್ರೆ ಎಲ್ಲ ರೆಡಿ ಮಾಡಿರೋದನ್ನ. ಹೌದು ಸರ್. ಸೊ ಇದೆಲ್ಲ ಕಸ್ಟಮರೇ ರೆಡಿ ಮಾಡಿರೋದು? ಹೌದು ಸರ್, ಕಸ್ಟಮರೇ ರೆಡಿ ಮಾಡಿರೋದು. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಆದಿಲಕ್ಷ್ಮಿ ಮೈಸೂರ್ ಅಂತ. ಅಲ್ಲಿ ನೋಡಿ ದಿವ್ಯಾಶ್ರೀ ಹೊಸಕೋಟೆ, ಓಕೆನಾ, ದಿವ್ಯಾ. ಇಲ್ಲಿ ನೋಡಿ ನೇಮ್ ಜೊತೆ ಮಮತಾ ಮರ್ಸೂರ್ ಅಂತ, ಓಕೆನಾ. ಪ್ರತಿಯೊಬ್ಬರದು ಇದೆ ಸರ್, ಇವು ಒಬ್ಬರದೇ ಅಂತಲ್ಲ. ಇಲ್ಲಿ ದಿವ್ಯಾ HR, ಇಲ್ಲಿ ನಿಯರ್ ಆಶಾ ಶ್ರೀವಾಗಿಲು ಅಂತ. ಪ್ರತಿಯೊಂದು ಕಸ್ಟಮರ್ ನಾವ್ ಯಾಕೆ ಈ ತರ ನೇಮ್ ಹಾಕಿಸ್ತೀವಿ ಅಂದ್ರೆ ನಮ್ಗೆ ಇಷ್ಟು ಕಸ್ಟಮರ್ ಇದಾರೆ ಅದನ್ನ ನೋಡ್ಲಿಕ್ಕೆ ಅಂತಲ್ಲ, ಆದ್ರೆ ಒಬ್ರು ಸ್ಟಾಕು ಇನ್ನೊಬ್ರದ್ದು ಮಿಸ್ ಮ್ಯಾಚ್ ಆಗ್ಬಾರ್ದು. ಇವಾಗ ಇವ್ರು ಮಾಡಿದ್ದಾರೆ, ಸೊ ಇದ್ರಲ್ಲಿ ಏನು ನಮ್ಗೆ ಡೀಟೇಲ್ಸ್ ಇಲ್ಲ ಅನ್ಕೊಳ್ಳಿ, ಎಲ್ಲ ಪ್ಲೈನ್ ಇದೆ ಅನ್ಕೊಳ್ಳಿ, ಯಾರ್ದು ಅಂತ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ಅದನ್ನ ನಮಗ ಆ ರೀತಿ ಏನು ತೊಂದ್ರೆ ಆಯ್ತೋ ಅದನ್ನ ಎಲ್ಲ ಸಾರ್ಟ್ ಔಟ್ ಮಾಡಿ ಇವಾಗ ನೇಮ್ಸ್ ಎಲ್ಲ ಹಾಕಿಸ್ತಾ ಇದೀವಿ. ಸೊ ನೋಡಿದ ತಕ್ಷಣ ಯಾರ್ದು ಒಂದೇ ಒಂದು ಚೂರು ಸ್ಟಾಕ್ ಈ ಕಡೆ ಆ ಕಡೆ ಆಗೋದಿಲ್ಲ. ರಾಶಿ ಗಟ್ಲೆ ಇದೆ ನೋಡಿ ಸರ್, ಇಷ್ಟು ಸ್ಟಾಕ್ ಇಲ್ಲಿದೆ, ಮತ್ತೆ ಹೊರಗಡೆ ಬಂದಿರೋ ಸ್ಟಾಕ್ ಅಷ್ಟೇ ಅಲ್ಲಿದೆ, ಇನ್ನು ಅದು ಚೆಕಿಂಗ್ ಆಗಿಲ್ಲ, ಅದು ಹೊರಗಡೆ ಇದೆ. ಸೊ ರಾ ಮೆಟೀರಿಯಲ್ ಆಗಿರ್ಬೋದು, ಪ್ರತಿಯೊಂದು ನೀವು ನೋಡ್ತಾ ಇರ್ಬೋದು. ಇಷ್ಟೆಲ್ಲ ನಾವ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇವಾಗಿನ ಒಂದು ಜನರೇಷನ್ ಅಲ್ಲಿ ಅಂದ್ರೆ ಲೇಡೀಸ್ ಬಂದ್ಬಿಟ್ಟು ಹಳ್ಳಿಯಲ್ಲಿ ಆಗಿರ್ಬೋದು, ಸಿಟಿಯಲ್ಲಿ ಎಲ್ಲೇ ಆಗಿರ್ಲಿ, ಅವ್ರಿಗೆ ಖರ್ಚು ವೆಚ್ಚಗಳಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಲೆ ಅವರು ಸ್ವಾವಲಂಬಿಯಾಗಿ ದುಡ್ಕೊಂಡು ನನ್ನ ಖರ್ಚು ವೆಚ್ಚಗಳು ಏನಿದೆಯೋ ನಾನು ನೋಡ್ಕೋಬೇಕು ಅನ್ನೋ ಮೈಂಡ್ ಸೆಟ್ ತುಂಬಾ ಇರುತ್ತೆ. ಇವಾಗ ಇದ್ರಿಂದ ತಿಂಗಳಿಗೆ 20 ರಿಂದ 25 ಸಾವಿರ ಆರಾಮಾಗಿ ದುಡ್ಕೊಂತ ಇರೋರು ಇದಾರೆ. ಪ್ಲಸ್ ಓನ್ ಮಾರ್ಕೆಟಿಂಗ್ ನನ್ನ ಹತ್ರ ಕೇಳಿ ತಿಳ್ಕೊಂಡು ಅವರೇ ಸ್ವತಃ ಮಾರ್ಕೆಟಿಂಗ್ ಮಾಡ್ಕೊಳೋರು ಇದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ನಮ್ದು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ, ಓನ್ ಬ್ರ್ಯಾಂಡ್ ನೋಡಿ ಸರ್, ಲೈವ್ ಆಗಿ ವೀಕ್ಷಕರಿಗೆ ಗೊತ್ತಾಗಿಲ್ಲ. ಇದು ಓನ್ ಬ್ರ್ಯಾಂಡ್ ನಮ್ದೇ ಮಾಡ್ತಾ ಇರೋದು. ನಮ್ಗೆ ಇವಾಗ ಹೆಂಗಿದ್ರು ಹಬ್ಬ ಹರಿದಿನ ಸ್ಟಾರ್ಟ್ ಆಯ್ತಲ್ವಾ, ಸೊ ಕಂಪ್ಲೀಟ್ ಸ್ಟಾಕ್ ಬೇಕಾಗುತ್ತೆ. ಈ ರೀತಿ ನಮ್ದು ಬಂದಿರೋ ಸ್ಟಾಕ್ ಕಸ್ಟಮೈಸ್ ಪ್ಯಾಕಿಂಗ್ ಮಾಡಿಸ್ತೀವಿ. ಇದು ನಮ್ಗೆ ಯಾವ್ದಾದ್ರು ಆರ್ಡರ್ಸ್ ಯಾರೇ ಆಗ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲೇ ನಮಗೆ ಕೊಟ್ಟರು ಕೂಡ ಆರ್ಡರ್ಸ್ ನಾವು ಮಾಡ್ಕೊಡ್ತೀವಿ. ಪ್ಲಸ್ ಇಲ್ಲಿ ಈ ರೀತಿ ನಮ್ದು ಏನಾದ್ರು ಬೇರೆ ಆರ್ಡರ್ಸ್ ಇಲ್ಲ ಅಂದಾಗ ನಮ್ದು ರೆಗ್ಯುಲರ್ ಆಗಿ ನಾವು ಮಾಡಿಸ್ಕೊಳ್ತೇವೆ. ಈ ತರ ಬ್ರ್ಯಾಂಡ್ ಅಲ್ಲಿ ಅವರೇ ಬೇಕಾದ್ರೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾರ್ಕೆಟ್ ಇದೆ ಅಲ್ವಾ? ಹೌದು ಸರ್. ಓಕೆ, ಮಾರ್ಕೆಟ್ ಗೆ ಇದಿಲ್ಲ, ಒಂದ್ ಮಾಡುವಂತ ಡೆಡಿಕೇಶನ್ ಇದ್ರೆ ಖಂಡಿತವಾಗಿ ಏನಾದ್ರೂ ಸಕ್ಸಸ್ ಮಾಡ್ಬೋದು ಅಂತೀರಲ್ವಾ? ಹೌದು ಸರ್, 100%. ಯಾರಿಗೇ ಆಗ್ಲಿ ನಾನು ಹೇಳೋದೇನಂದ್ರೆ, ಒಂದು ನಾವು ದುಡಿಬೇಕಂದ್ರೆ ಮೊದ್ಲಿಗೆ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ ಫಸ್ಟ್ ನಾವ್ ಹಾಕೋ ಫೌಂಡೇಶನ್ ಯಾವ ತರ ಇದೆ, ನಾವ್ ಮಾಡ್ತಾ ಇರೋದು ಇದು ಕರೆಕ್ಟಾ, ಇದ್ರಲ್ಲಿ ನಾವ್ ಎಷ್ಟು ದುಡಿಬಹುದಾ ಅನ್ನೋದನ್ನ ಫಸ್ಟ್ ಪ್ರಾಕ್ಟಿಕಲಿ ತಿಳ್ಕೊಳ್ಳಿ. ತಿಳ್ಕೊಂಡಾದ್ಮೇಲೆ ನೀವೇನು ಒಳ್ಳೆ ಅಂದ್ರೆ ಹೋಗ್ಬೇಕಾಗಿರೋ ಜಾಗ ನೀವು ತಿಳ್ಕೊಬೇಕಾಗಿರೋದು, ಎಲ್ಲಿಗೆ ಹೋಗ್ಬೇಕು, ನಾನು ಎಲ್ಲಿ ನೋಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಬಂದಾದ್ಮೇಲೆ ಎಲ್ಲಾನು ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನ್ ನಾವೇನು ಚೆಕ್ ಮಾಡ್ಬೇಡಿ, ನೋಡ್ಬೇಡಿ, ಮಾಡ್ಬೇಡಿ ಎಲ್ಲೂ ಹೇಳೋದಿಲ್ಲ. ಕ್ಲೀನ್ ಆಗಿ ನೋಡ್ಕೊಂಡು ತಿಳ್ಕೊಂಡು ಆಮೇಲೆ ನೀವ್ ಏನೇ ಇದ್ರು ಕೂಡ ವರ್ಕ್ ಸ್ಟಾರ್ಟ್ ಮಾಡಬಹುದು. ಮೇಡಮ್, ಈಗ ಸುಮಾರು ಜನರಿಗೆಲ್ಲ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಕೊನೆಯದಾಗಿ ಅಗ್ರಿಮೆಂಟ್ ವಿಚಾರದಲ್ಲಿ ಮಷಿನ್ ಯಾವ ತರ ಕೊಡ್ತೀರಾ, ಎಷ್ಟು ವರ್ಷ ಅಗ್ರಿಮೆಂಟ್ ಇರುತ್ತೆ, ಮತ್ತೆ ಹೆಂಗಿರುತ್ತೆ ಎಲ್ಲ ತಿಳಿಸ್ಕೊಡಿ ಮೇಡಮ್. ಎಲ್ಲ ಸರ್, ಅಗ್ರಿಮೆಂಟ್ ನೋಡಿ ನೀವು ನೋಡ್ತಾ ಇರ್ಬೋದು. ಈಗ ಬಂದ್ಬಿಟ್ಟು ಈ ಸ್ಟಾಂಪ್ ಅಲ್ಲೇ ನಾವು ಅಗ್ರಿಮೆಂಟ್ ಮಾಡ್ತಾ ಇರೋದು. ಸೊ ಇದು ಕಸ್ಟಮರ್ ಅಗ್ರಿಮೆಂಟ್ ನಮ್ಗೆ ಕಳ್ಸಿದ್ದಾರೆ. ಸೊ ಇಲ್ಲಿ ಸೈನ್ ಆಗಿದೆ, ಕಸ್ಟಮರ್ ಸಿಗ್ನೇಚರ್ ಮಾಡಿ ನಾವು ರಿಟರ್ನ್ ಅವ್ರಿಗೆ ಕಳ್ಸಿಕೊಡ್ತೀವಿ. 5 years ಗೆ ಅಗ್ರಿಮೆಂಟ್ ಕೊಡ್ತಾ ಇದೀವಿ. ಸರಿ, ಅಲ್ಲಿಗೆಲ್ಲ ನಾವು 3 years ಗೆ ಅಗ್ರಿಮೆಂಟ್ ಕೊಡ್ತಾ ಇದ್ವಿ. ಈಗ ಪ್ರೆಸೆಂಟ್ 5 years ಗೆ ಕೊಡ್ತಾ ಇದ್ವಿ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ನಾವು ಕೊಟ್ಟು ತಗೊಳ್ಳೋ ವಿಚಾರ ಆಗಿರ್ಬೋದು, ಪೇಮೆಂಟ್ಸ್ ಆಗಿರ್ಬೋದು, ಎಲ್ಲ ಆನ್ ಟೈಮ್ ಕರೆಕ್ಟ್ ಆಗಿ ಆಗ್ತಾ ಇರೋದ್ರಿಂದಾನೇ ಇಷ್ಟು ಖುಷಿಯಿಂದ ನಾನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದಕ್ಕೆ, ಇಷ್ಟು ದೊಡ್ಡದಾಗಿ ನಾನು ಡೆವಲಪ್ ಮಾಡ್ತಾ ಇರೋದಕ್ಕೆ, ನಾವೇನು ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ, ಪ್ರತಿಯೊಬ್ಬರ ಜೊತೆಗೆ ನಾವ್ ಹೆಂಗ್ ಮಿಂಗಲ್ ಆಗಿ ಅವ್ರನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಮೇಲೆ ತಗೊಂಡ್ ಬರ್ತಾ ಇದೀವಿ. ಅದು ಮುಖ್ಯ ಸಾಕ್ಷಿ ಆಗಿರೋದು ಹರಿಣಿ ಎಂಟರ್ಪ್ರೈಸಸ್ ಅಲ್ಲಿ ಇದೆ ಸರ್. ಇವಾಗ ಜನಗಳ ಸಪೋರ್ಟ್ ಆಗಿರ್ಬೋದು, ಅವ್ರು ತಿಳ್ಕೊಳ್ಳೋ ರೀತಿ ಆಗಿರ್ಬೋದು, ನಾವು ಮಾರ್ಕೆಟ್ ಸಪೋರ್ಟ್ ಅವ್ರು ಕೊಡ್ತಾ ಇರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ 100% ನಮ್ಮ ಕಡೆಯಿಂದ ನನಗೆ ನನ್ನ ಮಿಷನ್ಸ್ ತಗೊಂಡು, ನಮ್ಮ ಒಂದು ಹರಿಣಿ ಎಂಟರ್ಪ್ರೈಸಸ್ ಅಲ್ಲಿ ಏನ್ ಮಿಷನ್ಸ್ ತಗೊಂಡು ಮಾಡ್ತಿರೋ ಪ್ರತಿಯೊಂದು ಕಸ್ಟಮರ್ ಕೂಡ ಕಷ್ಟಪಟ್ಟು ನೀವು ದುಡಿತೀರಾ ಅಂದ್ರೆ ಸರ್ 100% ನೀವು ಆರಾಮಾಗಿ ದುಡ್ಕೋಬಹುದು. ನೀವೇನೋ ತಗೊಂಡು ಹೋಗಿ ಮಾಡಕ್ ಆಗಲ್ಲ ಅಂತ ನಿಮಗ್ ನೀವೇ ಡಿಸೈಡ್ ಆಗಿ ಮನೇಲಿ ಕುತ್ಕೊಂಡಿದ್ರೆ ಅಂದ್ರೆ ಮಾಡಕ್ ಆಗಲ್ಲ. ಸೊ ನಾನು ಹೇಳೋದು, ನೀವು ಹಾಕಿರೋ ಬಂಡವಾಳಕ್ಕೆ ಫಸ್ಟ್ ನೀವು ರೆಸ್ಪೆಕ್ಟ್ ಮಾಡ್ಬೇಕು. ಅದನ್ನ ಅದೇ ರೀತಿ ನೀವು ತಗೊಂಡೋಗಿ ದುಡ್ಕೊಂಡು ಇದುವರೆಗೂ ಅಗ್ರಿಮೆಂಟ್ ಆಗೋದ್ ಮೇಲೂ ನಮ್ಮ ಹತ್ರ ಇದಾರೆ, ಜೊತೆಲಿ ಇದಾರೆ. ಸೊ ನನ್ನ ಒಂದು ಇಂಟೆನ್ಷನ್ ಏನಂದ್ರೆ ಲೇಡೀಸ್ ಗೆ ಸಪೋರ್ಟ್ ಕೊಡ್ಬೇಕು ಅನ್ನೋದು 100% ನನಗಿದೆ. ಸೊ ಹಂಗಾಗಿ ಪ್ರತಿಯೊಂದು ರೀತಿಯಲ್ಲೂ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಕೊಡ್ತಾ ಇದ್ದೀನಿ ಸರ್. ಗ್ರೇಟ್ ಮೇಡಮ್. ವರ್ಕಿಂಗ್ ಅವರು ಎಲ್ಲ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡಿ ಸರ್. ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಾವ್ ಇರ್ತೀವಿ. ಸೋಮವಾರದಿಂದ ಶನಿವಾರ ತನಕ ನಮ್ಮ ಫ್ಯಾಕ್ಟ್ರಿ ಓಪನ್ ಇರುತ್ತೆ ಸರ್, ರೆಗ್ಯುಲರ್ ವರ್ಕಿಂಗ್ ಅವರ್ಸ್ ಅದು. ಅದಾದ್ಮೇಲೆ ನೀವು ಏನಾದ್ರು ಬರ್ಬೇಕು, ಏನಾದ್ರು ಇದ್ರೆ ಫೋನ್ ಮಾಡಿ ಹೆಚ್ಚಿನ ವಿಚಾರ ತಿಳ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿರುತ್ತೆ, ತಿಳ್ಕೊಳ್ಳಿ. ಇದು ಬಂದ್ಬಿಟ್ಟು ರಾ ಮೆಟೀರಿಯಲ್ ಸರ್, ಕಂಪ್ಲೀಟ್ ಆಗಿ ರಾ ಮೆಟೀರಿಯಲ್ ಬಂಡಲ್ ಹೀಗೆ ಬರುತ್ತೆ. ಇದು ನೋಡಿ, ಇವಾಗ 42 kgs ಇದೆ. ಇದರಲ್ಲಿ ಡಬಲ್ ಬಂಡಲ್ ಇದೆ, ಸಿಂಗಲ್ ಬಂಡಲ್ ಇರುತ್ತೆ, ಡಬಲ್ ಬಂಡಲ್ ಇರುತ್ತೆ, ಫುಲ್ ಕಂಪ್ಲೀಟ್ ಸ್ಟಾಕ್ ಇದು.
ಓಕೆ ಮಿಷಿನರೀಸ್ ಸ್ಟೋರೇಜ್ ನಾವ್ ಆ ಕಡೆ ಮಾಡ್ಕೊಳ್ತೀವಿ. ಆಮೇಲೆ ಇಲ್ಲೂ ರಾ ಮೆಟೀರಿಯಲ್ ರೆಡಿ ಇರೋ ಸ್ಟಾಕ್ ಇಲ್ಲೂ ಇದೆ, ಓಕೆ ಪಕ್ಕದಲ್ಲೂ ಇದೆ, ಈ ಕಡೆನೂ ಇದೆ. ಓಕೆ ಎಲ್ಲಾನು ಸ್ಟಾಕ್ ಎಲ್ಲ ಇದೆ. ದೊಡ್ಡ ಯೂನಿಟ್ ನೇ ಸೆಟಪ್ ಮಾಡಿ ಬಿಟ್ಟಿದ್ದಾರೆ ಮೇಡಮ್ ಹೌದು ಅಲ್ವಾ? ಸರ್. ಓಕೆ ಓಕೆ ಮೇಡಮ್, ಇಷ್ಟೆಲ್ಲ ನಿಮ್ಮ ಯೂನಿಟ್ ಬಂದು ಖುಷಿ ಅನ್ಸಿತ್ತು. ನಿಮ್ ನಂಬರ್ ಕೊಟ್ಟಿರ್ತೀವಿ. ಪ್ರತಿಯೊಬ್ರು ಏನೇ ಇದ್ರು ಮೊದಲಿಂದಾನು ಸಪೋರ್ಟ್ ಮಾಡಿದ್ರೆ ಈಗನು ಮಾಡ್ತಾರೆ, ಮುಂದೆ ಮಾಡ್ತಾ ಇರಿ ಮೇಡಮ್. ನಮ್ಮ ಹರಿಣಿ ಎಂಟರ್ಪ್ರೈಸಸ್ ನಮಗೆ ಬಂದವ್ರಿಗೆ ಸರ್ ಇದುವರೆಗೂ ಯಾವ್ದೇ ರೀತಿ ಕೈ ಬಿಟ್ಟಿಲ್ಲ, ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇದೀವಿ. ನಾವು ಸಪೋರ್ಟ್ ಮಾಡೋದ್ರ ಜೊತೆಗೆ ನೀವು ಯಾವ ರೀತಿ ವರ್ತಿಸ್ತೀರಾ, ಯಾವ ರೀತಿ ನಡ್ಕೊಳ್ತೀರಾ, ನಿಮ್ಮ ಒಂದು ಏನು ಕನೆಕ್ಷನ್ ಕೂಡ ಅದೇ ರೀತಿ ಇರುತ್ತೆ. ನಮ್ಮ ಬಾಂಧವ್ಯ ಕೂಡ ಅದೇ ರೀತಿ ಇರಬೇಕು. ನಾವು ತಗೊಳ್ಳುವಾಗ ಒಂದ್ ರೀತಿ, ತಗೊಂಡಾದ್ಮೇಲೆ ಒಂದ್ ರೀತಿ ಇಲ್ಲ. ನೀವ್ ಯಾವ ರೀತಿ ನಮಗೆ ನಡ್ಕೊಳ್ತೀರೋ ನಾವು ಅದೇ ರೀತಿ ತೋರಿಸ್ಕೊಡ್ತಾ ಬರ್ತೀವಿ. ಇಷ್ಟು ಬಿಟ್ಟು ಬೇರೆ ಏನು ಇಲ್ಲ ಸರ್. ಹರಿಣಿ ಎಂಟರ್ಪ್ರೈಸಸ್ ಅಲ್ಲಿ ಯಾವುದೇ ಆಗ್ಲಿ ಸರ್ವಿಸ್ ಮತ್ತೊಂದು ಪ್ರತಿಯೊಂದ್ರಲ್ಲೂ ಕೂಡ 100% ಪಕ್ಕ ಇರ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು, ನಮಸ್ತೆ. ನಮಸ್ಕಾರ ಸರ್, ಥ್ಯಾಂಕ್ ಯು.